ಹಾಯ್ ಬಾಯ್ ಬಾಯ್ ಬೆಂಗಳೂರು. ಜೀಪ್ ಬುಕ್ ಮಾಡಿದ್ದೀನಿ. ಇವ್ರು ಕಳ್ಸಿರೋದು ಯಾವ್ದು ಗೊತ್ತಾ? ಹೋಗಿ ಅರ್ಜುನ್ ಎಷ್ಟು ಆಲ್ಮೋಸ್ಟ್ 8 ಇಯರ್ಸ್ ಬ್ಯಾಕ್ ಬಿಸಿ ಬಿಸಿ ರೈಸ್ ಬಾತ್ ಬೆಟ್ಟದ ಮೇಲೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಫ್ಯಾಮಿಲಿ ಮ್ಯಾನ್. ಇವತ್ತು ನೈಟ್ ಅಂದರೆ ರಾತ್ರಿ ಆಗಿದೆ 12:45. ಇವಾಗ ನಾವು ಹೊರಟಿದ್ದೀವಿ ಎಲ್ಲ ನಮ್ಮ ಸ್ಟಾಫ್ಗಳನ್ನ ಕರ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೀವಿ. ಚಿಕ್ಕಮಂಗ್ಳೂರಿಗೆ ಅವ್ರಿಗೊಂದು ಚಿಕ್ಕ ಟ್ರಿಪ್ ಮಾಡಿಸೋಣ. ಸೊ ಹಾಗಾಗಿ ಹುಡುಗರೆಲ್ಲ ಸ್ವಲ್ಪ ರಿಫ್ರೆಶ್ ಆಗ್ತಾರೆ, ಅವ್ರಿಗೂ ಸ್ವಲ್ಪ ಏನಾದರೂ ಚೇಂಜಸ್ ಬೇಕಲ್ವಾ. ಇಷ್ಟು ನಮ್ಮ ಹತ್ರ ವರ್ಷ ಪೂರ್ತಿ ಕೆಲಸ ಮಾಡ್ತಾರೆ, ಅವ್ರಿಗೊಂದು ಚೇಂಜಸ್ ಇರಲಿ ಅಂದ್ಬಿಟ್ಟು ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಜರ್ನಿನ ನಿಮಗೆ ತೋರಿಸ್ತೀವಿ, ನಾವು ಚಿಕ್ಕಮಂಗ್ಳೂರಲ್ಲಿ ಏನೇ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ, ಬನ್ನಿ ಹೋಗೋಣ. 2:30 1 ಗಂಟೆ ಆಗಿದೆ. 12:30 1 ಗಂಟೆ ಆಗಿದೆ. ಈಗ ನಡ್ಕೊಂಡ್ರೆ ಪಕ್ಕನ ಅಟ್ಯಾಕ್ಗಳು ಮಾಡ್ತವೆ. ಹಿಂಗೆ ಗುರು ಇನ್ನೊಂದು ಮಕ್ಳನ್ನ ತಡ್ಕೊಳ್ಳೋದು, ನಡ್ಕೊಂಡ್ರೆ ಬೊಗಳುತ್ತವೆ ಇವಾಗ. ಮತ್ತು ಇನ್ನೊಂದೇನೆಂದರೆ ಜಿಮ್ ಸ್ಟಾರ್ಟ್ ಮಾಡಿದ್ದೀನಿ, ಫುಲ್ಲು ಕಾರ್ಡಿಯೋ ಮಾಡ್ತಾಯಿದ್ದೀನಿ. 3 ದಿನದಿಂದ ಫುಲ್ ವರ್ಕೌಟ್ ಮಾಡಿ ಕಾಲು ಎತ್ತಿಡೋಕ್ಕಾಗ್ತಿಲ್ಲ, ಅಷ್ಟು ಮೈಕೈ ನೋವು. ಸ್ವಲ್ಪ ಫಿಟ್ ಆಗಬೇಕು, ತುಂಬಾ ಒಬೇಸ್ ಆಗಿಬಿಟ್ಟಿದ್ದೀನಿ, ಒಬೇಸ್ ಫೀಲ್ ಆಗ್ತಾಯಿದೆ. ಶಬ್ದ ರೋಡು, ನಾಯಿಗಳು ಪುಣ್ಯಕ್ಕೊಂದು ಯಾವುದು ಕವ್ವಂದಿಲ್ಲ. ಅಲ್ಲಿ ಬಸ್ ಬಂದಿದೆ, ಬಸ್ ಬಂದು ಕಾಯ್ತಾ ಇದೆ. ಇದೇ ಬಸ್ ಬುಕ್ ಮಾಡಿರೋದು. ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ವಿ, ನೈಸ್ ರೋಡ್ ತಗೋತಾ ಇದ್ದೀವಿ. ಇಲ್ಲಿಂದ ನಮ್ಮ ಹೋಟ್ಲ್ ಹತ್ರ ಹೋಗ್ಬಿಟ್ಟು ನಮ್ಮ ಹುಡುಗರ್ನೆಲ್ಲ ಪಿಕ್ ಮಾಡಬೇಕು. ಎಲ್ಲರನ್ನು ಪಿಕ್ ಮಾಡಿಕೊಂಡು ಅಗೇನ್ ಸ್ಟಾರ್ಟ್. ಬೆಳಗ್ಗೆ ಎದ್ರೆ ಚಿಕ್ಕಮಂಗ್ಳೂರು. ಹಾಯ್ ಬಾಯ್ ಬಾಯ್ ಬೆಂಗಳೂರು. ಇನ್ನ ಬೆಳಗ್ಗೆ ಆಗ್ಬೇಕಾ? ಏನು ಹೇಳ್ದೆ ಕೇಳಿದೆ ಎಷ್ಟು ತರ ಬಂದಿರೋದು? ಅಣ್ಣ ಯಾರು ಹೊಡ್ಸ್ಕೊಂಡ್ ಬಂದಿದ್ದು? ಚಿನ್ನನಾ? ನೋಡಿ ಅವನು ಅಷ್ಟು ಫ್ರೆಂಡ್ಶಿಪ್ ಅಷ್ಟು ಬೆಲೆ ಕೊಟ್ಟು ಹೊಡ್ಸ್ಕೊಂಡ್ ಬಂದವನೆ. ಬನ್ನಿ ಚೋಟ, ರೆಡಿ ತಯಾರೇ? ಹೋಗ್ತೀನಿ. ನಿನ್ನ ನೋಡಕ್ಕೆ 2 ಕಣ್ಸು ಹೇಳ್ತಾ ಇಲ್ಲ ಕಣ. ಜಾತ್ರೆ ಬಾಬು ಇನ್ಮೇಲೆ ಫೋನಲ್ಲಿ ಜಾತ್ರೆ ಬಾಬು ಅಂತ ಸೇವ್ ಮಾಡ್ತೀನಿ ನಿನ್ನ. ಫುಲ್ ಪೆಸ್ಟ್ ಮಾಡಿದ್ದೀವಿ ನಾವು. 2 ದಿನ ಪೆಸ್ಟ್ ಮಾಡಿರೋದ್ರಿಂದ ಎಲ್ಲ ಕಾಕ್ರೋಚಸ್ಗಳು ಸತ್ತೋಗ್ಬಿಡುತ್ತೆ. 2 ದಿನ ಲಾಕ್ ಮಾಡಿಬಿಟ್ರೆ ಹೋಟೆಲ್ನ ಎಲ್ಲ ಕಾಕ್ರೋಚಸ್ಸು ಸತ್ತು ಹೋಗುತ್ತೆ. ಬನ್ನಿ ಹೊರಡೋಣ, ಟೈಮ್ ಆಯ್ತು. इधर हिल स्टेशन जाएंगे, ब्रेकफास्ट करके हिल स्टेशन जाएंगे. हिल स्टेशन के बाद और उधर टूरिस्ट प्लेसेस पूरा देके वापस रिजॉर्ट आके उधर मस्ती करेंगे. ठीक है? ಬಸ್ಸು ಬುಕ್ ಮಾಡಿರೋದು. ಇವಾಗ 10,000ಕ್ಕೆ ಪೆಟ್ರೋಲ್ನ ಟಾಪ್ ಅಪ್ ಮಾಡಿಸ್ತಾ ಇದೀವಿ. ಇವಾಗ ಟೀ ಬ್ರೇಕ್ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ರೌಂಡ್ ಸಾಂಗ್ಸ್ ಇರುತ್ತೆ. ನಿಮ್ಗೆ ಯಾವ ಸಾಂಗ್ಸ್ ಬೇಕು ಅಂತ ಅಂದ್ಬಿಟ್ಟು ಒಂದ್ಸತಿ ಪ್ಲೇ ಮಾಡ್ಕೊಂಬಿಡಿ. ಅದಾದ್ಮೇಲೆ ಲೈಟ್ಸ್ ಆಫ್ ಮಾಡಿ ಮಲ್ಕೊಂಡು ಸ್ಲೀಪಿಂಗ್ ಟೈಮ್. एक सॉन्ग आपका कोई चॉइस है तो डाल के सॉन्ग बजा दो, नचा दो और पूरा अभी क्लोज करके लाइट ऑफ करके बाद में सो जाएंगे, पूरा उधर उठ जाएंगे. ठीक है? ಬರಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಬಂದಿದ್ದೀರಾ. ಅದೊಂದಕ್ಕೆ ಬರಲ್ಲ ಅಂತ ಏನು ಇವಾಗ ಟೀನಾ ಕಾಫಿನಾ? ನಂಗೊಂದು ಟೀ. ಅವ್ರಿಗೆ ಸ್ವಲ್ಪ ಡೇಂಜರ್ ಇದಾರೆ ಗುರು. ನಿಮ್ಗೆ ಟೀನಾ ಕಾಫಿನಾ? ನಂಗೆ ಟೀ, ನಿಂಗೆ ಟೀ. ತಾನೇ ಬಂದ ಸುದ್ದಿ, ಆಲ್ರೆಡಿ ಒಂದು ಫೋನ್ ಆಲ್ರೆಡಿ ಒಂದು ಫೋನ್ ಹೊಗೆ ಹಾಕ್ಸ್ಕೊಂಡಿದ್ದಾರೆ. ಇನ್ನ ನೆಲಮಂಗಲ ಟೋಲ್ ದಾಟಿದೀವಿ ಅಷ್ಟೇ, ಆಲ್ರೆಡಿ ಒಂದು ಫೋನ್ ಹೊಗೆ. ಬನ್ನಿ ಎಲ್ಲ ಮತ್ತೆ ಹುಡುಕುವ ಕಾರ್ಯಾಚರಣೆ ಮಾಡೋಣ. ಎಲ್ಲ ಬಗ್ ಹುಡುಕ್ರೋ. ಸುಮಿತ್ ಜಾರೆ ಬಗ್ಬಿಟ್ಟು ಹುಡ್ಕೋಗಲಿ. ಅವನೆಲ್ಲ ಹಂಪಲ್ಲೆಲ್ಲ ಇದಾಗಿರುತ್ತಲ್ಲ, ಜರ್ಕೊಡ್ದಾಗ ಎಲ್ಲ ಬಿದೋಗಿರುತ್ತೆ. ಹೋಗ್ರಿ ಹುಡುಕಿ ಬೇಗ.
ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ತಾನೇ ಚಿಕ್ಕಮಂಗ್ಳೂರಿಗೆ ಬಂದ್ವಿ. ಚಿಕ್ಕಮಂಗ್ಳೂರಿಂದ ಇವಾಗ ಗಾಡಿನ ಪಾರ್ಕ್ ಮಾಡಿ ಜೀಪ್ ಬುಕ್ ಮಾಡಿದ್ವಿ. 2 ಜೀಪ್ ಬುಕ್ ಮಾಡಿದೀವಿ. ಆ 2 ಜೀಪ್ನ ತಗೊಂಡು ಫಸ್ಟ್ ಮುಳ್ಳಯ್ಯನಗಿರಿ ಪೀಕ್ ಹೋಗ್ತೀವಿ. ಮುಳ್ಳಯ್ಯನಗಿರಿ ಪೀಕ್ ಆದ್ಮೇಲೆ ಅದರ್ ಟೂರಿಸ್ಟ್ ಪ್ಲೇಸಸ್ ಏನಿದೆ ಅದ್ರ ಸುತ್ತಮುತ್ತ ಇರೋದ್ನೆಲ್ಲ ಇವತ್ತು ಕವರ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಚಿಕ್ಕಮಂಗ್ಳೂರಿಗೆ ರೆಸಾರ್ಟ್ ಚೆಕ್ ಇನ್ ಆಗ್ತೀವಿ. ಸೊ ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಲೆಟ್ಸ್ ಗೋ. ಜೀಪ್ ಬುಕ್ ಮಾಡ್ಕೊಂಡು ಕ್ಯಾಂಪರ್ ಅಲ್ಲಿ ಹೋಗ್ತೀಯ ನೀನು? ಅಲ್ಲ ಇದು ಹಿಂದಗಡೆ ಎಲ್ಲ ನೀಟಾಗಿ ಕಂಫರ್ಟ್ ಏನ್ ಕಂಫರ್ಟ್ ಇರ್ಬೋದು. ಜೀಪ್ ಅಂದ್ರೆ ಜೀಪ್ ಕಳಿಸ್ಬೇಕು. ನೀನ್ ಕ್ಯಾಂಪರ್ ಕಳ್ಸಿದ್ರೆ ಜೀಪ್ ಅಲ್ಲಿ ಹೋಗೋ ಮಜಾ ಬೇರೆ, ಇದ್ರಲ್ಲಿ ಪಿಕಪ್ ಅಲ್ಲಿ ಹೋಗೋ ಮಜಾ. ನನ್ ಕುರಿಗಳೇನಲ್ಲೇ ಪಿಕಪ್ ಅಲ್ಲಿ ಕರ್ಕೊಂಡು ಹೋಗಕ್ಕೆ ಇಳಿತಿದ್ದಂಗೆ ಒಂದ್ ಒಳ್ಳೆ ಮಜಾ ಆಯ್ತು. ಏನಾಗಿದೆ ಅಂತಂದ್ರೆ ನಾನ್ ಬುಕ್ ಮಾಡಿ ಜೀಪ್ ಬುಕ್ ಮಾಡಿದೀನಿ. ಇವ್ರು ಕಳ್ಸಿರೋದು ಯಾವ್ದು ಗೊತ್ತಾ? ಕ್ಯಾಂಪರು. ಈ ಕುರಿಗಳನ್ನ ತುಂಬ್ಕೊಂಡು ಹೋಗ್ತಾರಲ್ಲ ಆ ಥರ ಕ್ಯಾಂಪರ್ನ ಕಳ್ಸೋರೆ. ನಾನು ಬುಕ್ ಮಾಡಿದ್ದು ಜೀಪಿಗೆ ದುಡ್ಡು ಕೊಟ್ಟಿದ್ದೀನಿ, ಕ್ಯಾಂಪರ್ನ ಕಳ್ಸಿದ್ದಾರೆ. ಇವಾಗ ಅದನ್ನೇ ಮತ್ತೆ ನಾನು ಇಶ್ಯೂ ಮಾಡಿದ್ದಕ್ಕೆ ಇವಾಗ ಮತ್ತೆ ಜೀಪ್ ಬರ್ತಾ ಇದೆ. ನಾನು ಜೀಪಲ್ಲಿ ಹೋಗ್ಬೇಕು, ನಾನು ಯಾಕೆ ಕ್ಯಾಂಪರಲ್ಲಿ ಹೋಗ್ಲಿ? ನಾನು ಕುರಿಗಳನ್ನ ಕರ್ಕೊಂಬಂದಿನಿ ಇಲ್ಲಿ ಕುರಿಗಳ ಥರ ತುಂಬ್ಕೊಂಡು ಹೋಗೋಕ್ಕೆ. ನೀನಲ್ಲಿ ಜೀಪ್ನ ಕರ್ಸೋದ್ವಿ. ಜೀಪ್ ಬಂತು. ಇವಾಗ ಈ ಜೀಪಲ್ಲಿ ಮುಳ್ಳಯ್ಯನಗಿರಿ ಪಿಕ್ಗೆ ಹೋಗೋದು. आराम से बैठो, ಎಂಜಾಯ್ ಕರೋ, ರೈಡ್ ಎಂಜಾಯ್ ಕರೋ. ವಾಹ್, ಏನ್ ಸಾಕಾಗಿದೆ ಜೀಪ್ ಇದು. ಈ ತರ ಜೀಪ್ನ ಕಳಿಸ್ರಪ್ಪ ಅಂತಂದ್ರೆ ಇದು ಯಾವ ಕ್ಯಾಂಪರ್ ಕಳಿಸಿದ್ದಾರೆ. ಇದಕ್ಕೂ ಏನ್ ಡಿಫ್ರೆನ್ಸು. ಸಾಕಾಗಿದೆ ಜೀಪ್ ಮಾತ್ರ. ಅಲ್ಲೋಗೋ ಮಜಾನೇ ಬೇರೆ. ಬನ್ನಿ ಹೋಗೋಣ, ಮೇಲೆ ಹೋಗ್ಬಿಟ್ಟು ಮಜಾ ಮಾಡೋಣ. ಮೇಲೆ ಹೋಗ್ತಾ 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 ಫಾಗಂದ್ರೆ ಫಾಗು. ಫಾಗ್ ಜಾಸ್ತಿ ಆಗ್ಬಿಟ್ಟು ಮಳೆ ಬಂದು ಲೆನ್ಸ್ ಒಳಗಡೆ ಹೋಗಿ ಲೆನ್ಸ್ ಹಾಳಾಗೋ ಬದಲು ಫೋನಲ್ಲೇ ವಿಡಿಯೋ ಮಾಡೋಣ ಅಂದ್ಕೊಂಡು ಫೋನಲ್ಲಿ ಮಾಡ್ತಾ ಇದ್ದೀನಿ. ಅಪ್ಪ ಮೇತ್ कैसे बहुत ठंडा है यार. ಅಲ್ಲ ಹೇಳಿದ್ರು ತಗೊಂಡಿಲ್ಲ 7ನೇ ವರ್ಷಗಳಿಗೆ. ಇಲ್ಲ ಜೀಪಲ್ಲಿ ಹೋಗ್ಬೇಕು ಮತ್ತೆ. ಬನ್ರಿ ಆಯ್ತಲ್ಲ ತಗೊಂಡಿದ್ದು. ಸೀತಾಳಯ್ಯನಗಿರಿಯಲ್ಲಿ ಇದೀವಿ ಈಗ. ಸೀತಾಳಯ್ಯನಗಿರಿಯಿಂದ ಮತ್ತೆ ಮುಳ್ಳಯ್ಯನಗಿರಿಗೆ ಜೀಪ್ ತಗೋಬೇಕು. ಅಲ್ಲೂ ಅಷ್ಟೇ 200 rupees ಪೇ ಮಾಡಿ ಒಂದೊಂದು ಜೀಪ್ ತಗೋಬೇಕು. ಅಲ್ಲಿ ಮತ್ತೆ 2 ಜೀಪ್ ತಗೊಂಡು ಮೇಲೆ ಹೋಗೋಣ. ಇಲ್ಲೇ ವೆದರ್ ಸಕ್ಕತ್ತಾಗಿದೆ. ಮೇಲೋದ್ರೆ ಇನ್ನೂ ಮಸ್ತ್ ಇರುತ್ತೆ. ಎಲ್ರಿಗೂ ಜಾಕೆಟ್ ತಗೊಳ್ಳಿ ಅಂತ ಹೇಳಿದೆ. ಸಾಗರ್ ಕ್ಯಾಲೇರೆ ನೋಡ ಆಲ್ರೆಡಿ ತಿಂತವನೆ. ಬಿಸಿ ಜೋಳ ತಿಂತವನೆ ಆಲ್ರೆಡಿ. ಆಲ್ರೆಡಿ ಹೊಟ್ಟೆ ಶುರು ಆಗ್ಬಿಟ್ಟಿದ್ಯಾ? ಅದಕ್ಕೆ ಆಲ್ರೆಡಿ ಜೋಳ ತಗೊಂತವನೆ. ಇವಾಗ ಇನ್ನೊಂದು ಜೀಪ್ ಬುಕ್ ಮಾಡ್ಕೊಳ್ಳ ಬನ್ರಿ. ಅವ್ನಿಗೆ ಆಲ್ರೆಡಿ ಹೊಟ್ಟೆ ಕುರ ಅಂತಿದೆ. ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅವನು. ಪಕ್ಕ ಬೇತಾಳ ಅವನು. ಕೇಳೋರು ಯಾರು ಇಲ್ವೇನೋ ಇಲ್ಲಿ. ಜೀಪ್ ಐತೆ, ಡ್ರೈವರ್ ಇಲ್ಲ. ಯಾರೂ ಇಲ್ಲ, ಟೂರಿಸ್ಟ್ ತುಂಬ ಕಡಿಮೆ ಇದ್ದಾರೆ. ಇದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಕ್ಕೂ ವರ್ತ್. आजा 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 ए आजा. कैसे यार दास, कैसा लग रहा है? कैसा यार? बहुत कोल्ड है बॉस. ಬಾಸ್ ವೆದರು ಸೂಪರ್ ಆಗಿದೆ. ಅಂದರೆ ಯಾರು ಟೂರಿಸ್ಟು ಇಲ್ಲ, ಆಲ್ಮೋಸ್ಟ್ ನಾವೇ ಇರೋದು. ಅಂದರೆ ಮೇಲ್ಗಡೆ ಒಂದು 50 ಜನ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಫ್ರೈಡೇ ಸ್ಯಾಟರ್ಡೇ ಸಂಡೇಸ್ ಬಂದರೆ ಮಿನಿಮಮ್ ಏನಿಲ್ಲ ಅಂದರೆ ಇಲ್ಲೇ 2-3 ಸಾವಿರ ಜನ ಇರ್ತಾರೆ ಮೇಲ್ಗಡೆ.
ತುಂಬ ಕಷ್ಟ ಆಗುತ್ತೆ. ಇವಾಗ ಯಾರು ಇಲ್ಲ, ಆವಾಗ ಕಷ್ಟ ಹೋಗ್ತಿದೆ. ಫೋನ್ ಸಂಭಾಳು, ಫೋನ್. ಮೈ ಗಾಡ್, ಹುಷಾರ್ ಗುರು, ಹಾಕೊಂಡು ಹೋಗ್ಬಿಟ್ಟು ಯಾರೋ ಬರ್ತಾವ ನೋಡು. ಕೊನೆಗೂ ಪೀಕಿಗೆ ಬಂದ್ವಿ. ಫುಲ್ಲು ಕೋಲ್ಡ್ ಇದೆ, ಹತ್ತಕ್ಕಾಗಲಿಲ್ಲ. ತುಂಬ ಬ್ರೀಸು, ತುಂಬ ಕೋಲ್ಡು, ಫಾಗು, ನಡಿಯೋಕ್ಕೆ ಆಗ್ತಿಲ್ಲ, ಕೈ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಹಂಗಿತ್ತು. ಟೂರಿಸ್ಟು ಕಮ್ಮಿ ಇದ್ದಾರೆ, ಟೂರಿಸ್ಟು ಯಾರೂ ಇಲ್ಲ. ಒಂದು 20 ಜನ ಇದೀವಿ ಅಷ್ಟೇ ಮೇಲೆ. ಅಷ್ಟೇ. ಏನ್ ಅನಿಸ್ತು ಹತ್ಕೊ ಬಂದಲ್ಲ? ಅಷ್ಟೇ. ನಮಸ್ಕಾರ. ಏನ್ ಅನಿಸ್ತು ಹತ್ಕೊ ಬಂದಲ್ಲ? ಚುಡಿಯಾಗೈತೆ ನನಗೆ ಗೊತ್ತಾ, ನಾವು ಹೊಟ್ಟೆಲ್ಲ ಫುಲ್ ನೋಡೋಣ, ನಾವು ಸುಸ್ತಾಗಿ ನೋಡೋಣ. ನೋಡಿದ್ರೆ ಕಾಣಿಸಲ್ಲ ಹೇಳಿ. ಯಾ ಈ ಬಂಡೆ ಜ್ಞಾಪಕ ಇದೆಯಾ? ಹಾ, ಜ್ಞಾಪಕ ಇದೆ. ಯೋಗಿ ಅರ್ಜುನ್ ಎಷ್ಟು ಆಲ್ಮೋಸ್ಟ್ 8 ಇಯರ್ಸ್ ಬ್ಯಾಕ್ ಬಂದಿದ್ವಿ ನಾವು ಒಂದ್ಸತಿ. ಇಲ್ಲೇ ಕೂತ್ಕೊಂಡು ಫೋಟೋ ತಗೊಂಡಿದ್ವಿ. ಮತ್ತೆ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಮಾಡ್ಕೊತಾ ಇದೀವಿ. ಸ್ಲಿಪ್ಪರ್. ಹಾ, ಬನ್ನಿ, ಮುಳ್ಳಯ್ಯನಗಿರಿಗೆ ಬರ್ಬೇಕಂದ್ರೆ ವೀಕ್ ಡೇಸ್ ಬನ್ನಿ, ವೀಕೆಂಡ್ಸ್ ಮಾತ್ರ ಬರಕ್ಕೆ ಹೋಗ್ಬೇಡಿ. ಫ್ರೈಡೇ ಸಾಗಣೆ ಸಂಡೆ ಕಾಲಿಡಕ್ಕಾಗಲ್ಲ. ನಾವಿವತ್ತು ಅಷ್ಟೇ ಬಂದಿರೋದು, ಖಾಲಿ ಇದೆ, ಯಾರು ಇಲ್ಲ. ಸೊ ಎಲ್ರು ಇವಾಗ ಮುಳ್ಳಯ್ಯನಗಿರಿ ನೋಡ್ಕೊಂಡು ಕೆಳಗಡೆ ಇಳಿತಾ ಇದೀವಿ. ಸೂಪರ್ ಆಗಿದೆ ವೆದರು. ಹೋಗೋಣ ಈಗ ಮತ್ತೆ ಕೆಳಗಡೆ ಇಳಿರಿ. ಅಷ್ಟೇ. ಆಯ್ತು. वाला कभी एक्सपीरियंस किया ऐसा फॉग इतना ज्यादा? तू यार सागर पहली टाइम फर्स्ट टाइम ಆಯ್ತು? ಫಸ್ಟ್ ಟೈಮ್ ಈ ತರ ಫಾಗ್ ನೋಡ್ತೀವಿ. ಹಿಲ್ ಸ್ಟೇಷನ್ಗೆ ಇದೆ ಫಸ್ಟ್ ಟೈಮ್ ನೀನು? ಎಲ್ಲೂ ಈ ತರ ಜಾಗಕ್ಕೆ ಹೋಗಿಲ್ಲ. ಆಕಾಶ್ तू ऐसा जगह ऐसा फॉग जगह ऐसा कुछ जगह नहीं है. वो सुमित बोल रहा था गैंगटॉक में गया वो. हाँ, ಏನ ಮಗ ನೀನು ಫಸ್ಟ್ ಟೈಮಾ ಇದೇ ತರ ಫಾಗು? ಲೋ ಬನ್ರೋ, ಬನ್ರೋ ಸಾಕಲೇ. ಒಳ್ಳೆ ಎಕ್ಸ್ಪೀರಿಯನ್ಸ್. ಟೂರಿಸ್ಟ್ ಇಲ್ಲ ಅದಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ. ಟೂರಿಸ್ಟ್ ಇದ್ದಿದ್ರೆ ಬೇಜಾರಾಗ್ಬಿಟ್ಟಿರೋದು, ಬೇಗ ಹತ್ಬಿಟ್ಟು ಬೇಗ ಇಳಿದ್ಬೋಣ ಅನ್ಸ್ಬಿಟ್ಟಿರೋದು. ಲೋ ನಮ್ ಗ್ಯಾಂಗ್ ಅಲ್ಲಿ ನೀನ್ ಒಬ್ಬ ಕಣ ಕರಡಿ ಈ ತರ ಇರೋದು. ಹೇರ್ ಸ್ಟೈಲ್ ಎಲ್ಲ ಹೋಯ್ತು, ಹೇರ್ ಸ್ಟೈಲ್ ಎಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದು. ಫಾಗ್ ಇದು, ಮಳೆ ಅಲ್ಲ. ಅಪ್ಪ ಫೋಟೋಸ್ ಎಲ್ಲ ತಗೊಂಡಿದ್ದಾಯ್ತು. ಇವಾಗ ಬೆಟ್ಟ ಇಳಿತಾ ಇದೀವಿ. ಬೆಟ್ಟ ಇಳ್ಕೊಂಡು ಕಾಫಿ ಏನಾರು ಕುಡ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. वाव, फोन आराम से फोन गया तो गया, नहीं ढूंढ पाएंगे. ಬಿಸಿ ಬಿಸಿ ರೈಸ್ ಬಾತ್, ಬೆಟ್ಟದ ಮೇಲೆ ಬಿಸಿ ಬಿಸಿ ರೈಸ್ ಬಾತ್. ವಿಡಿಯೋ ಮಾಡ್ಬಿಟ್ಟು ರೈಸ್ ತಗೊಳಕ್ ಬರ್ತಾವೆ. ಹೊಟ್ಟೆ ದುಡಿದೆ ರೈಸ್ ತಗೊಳಕ್ ಬರ್ತಾವೆ. टमाटर बात अभी सब अच्छा लगेगा, बहुत अच्छा लगेगा यार. बहुत गरम रहता है ना. हमने पास ಮಾಡಿ ಬಿಸಿಯಾಗಿ ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಕಣ. ಏನು ಇಲ್ಲೇ ಹೇಳ್ಬಿಡ್ಲ ರೈಸ್ ಎಲ್ರಿಗೂ. ಚೆನ್ನಾಗಿತ್ತಣ್ಣ. ನಾನು ತಿನ್ಬಿಟ್ಟು ಮಾತಾಡೋದು, ಸುಮ್ಮನೆ ಯಾಕೆ ಮಾತಾಡಲಿ. ಅಕ್ಕ ರೈಸ್ ಮಾಡೋ ಬಿಸಿ ಬಿಸಿ ಒಳ್ಳೆ ಬಾತು. ಕೈಸಾ
बहुत अच्छा लग रहा है टेस्ट यार. ऐसे भी किसी में अच्छा नहीं होता. ಹೆಂಗಿದೆ ಬಿಸಿ ಬಿಸಿಯಾಗೆ ಮತ್ತೆ ಬೇಡ ಬಿಡೋಣ ಬೇಡ ಬಿಡೋಣ ಅನ್ಬಿಟ್ಟು ಬೆಟ್ಟದ ಮೇಲೆ ಬಿಸಿ 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 ಚಿತ್ರಾನ್ನ, ಸ್ಟೀಮಿಂಗ್ ಹಾಟ್. ಒಂದು ರೈಸ್ ಬಾತ್ ತಗೊಳ್ಳೋಣ ಅನ್ಬಿಟ್ಟು ಟೇಸ್ಟ್ ತಗೊಳಕ್ಕೆ ಅಂತ ಟೇಸ್ಟ್ ನೋಡೋಣ ಅನ್ಬಿಟ್ಟು ಒಂದು ರೈಸ್ ಬಾತ್ ತಗೊಂಡ್ವಿ. ಈ ಚಳಿಗೆ ರುಚಿ ಹತ್ಬಿಟ್ಟು ಎಲ್ಲರೂ ರೈಸ್ ಬಾತ್ ತಗೊಂಡಿದೀವಿ. ರುಚಿ ಹತ್ಬಿಟ್ಟು ಸ್ಪೈಸಿ ಒಳ್ಳೆ ಚಳಿಗೆ ಒಳ್ಳೆ ಸ್ಪೈಸಿ ರೈಸು. ಸ್ಪೈಸಿಗೆ ಏನಾದ್ರು ಹೇಳ್ತೀನಿ, ಸ್ಪೈಸಿಯಾಗಿ ಏನಾದ್ರು ಹೇಳ ಅವರೇ ಕೊಟ್ಬಿಟ್ರೆ ಮೆಣಸಿನಕಾಯಿ ಸೇರಿದ್ರು. ಮುಳ್ಳಯ್ಯನಗಿರಿ ಮುಗೀತು. ಮುಳ್ಳಯ್ಯನಗಿರಿಯಿಂದ ಇಳಿದ್ವಿ. ಇವಾಗ ಸೀತಾಳಯ್ಯನಗಿರಿಯಲ್ಲಿದ್ದೀವಿ. ಮತ್ತೆ ಕೆಳಗಡೆ ಹೋಗಿ ಬೇರೆ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡೋಣ. ನೆಕ್ಸ್ಟ್ ಪ್ರಾಬಬ್ಲಿ ಹೊನ್ನಮ್ಮನ ಹಳ್ಳಕ್ಕೆ ಹೋಗ್ತೀವಿ ಅಂತ ಅನ್ಸುತ್ತೆ. ಹಂಗೆ ದತ್ತಪೀಠ, ಹಂಗೆ ಮಾಣಿಕ್ಯಧಾರೆ ಅದೆಲ್ಲ ಕವರ್ ಮಾಡೋದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಬಾಬಾಯ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 2 ಬರುತ್ತೆ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.